ಆಷಾಢ ಶುಕ್ರವಾರ ಆದ ಸಲುವಾಗಿ ಚಾಮುಂಡಿ ಬೆಟ್ಟದಲ್ಲಿ ದೇವಿ ದರ್ಶನ ಪಡೆಯೋಕೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತ ಸಾಗರವೇ ಜಮಾಯಿಸಿದೆ. ಹೀಗಾಗಿ ನೂಕು ನುಗ್ಗಲು ಉಂಟಾಗಿದೆ. ದೇವಿ ದರ್ಶನ ಪಡೆಯೋಕೆ ಸಾವಿರಾರು ಭಕ್ತರು ಮೈಸೂರಿನ ಚಾಮುಂಡಿ ಬೆಟ್ಟಕ್ಕಾಗಮಿಸಿದ್ದಾರೆ. ಸರತಿ ಸಾಲಿನಲ್ಲಿ ನಿಂತ ಭಕ್ತರು ವಾಗ್ವಾದಕ್ಕಿಳಿದಿದ್ದಾರೆ. ಜನರನ್ನ ನಿಯಂತ್ರಣ ಮಾಡೋದು ಪೊಲೀಸರಿಗೆ ತಲೆಬಿಸಿಯಾಗಿದೆ. ತಾಯಿ ಚಾಮುಂಡಿ ದರ್ಶನವನ್ನ ಇವತ್ತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಪಡೆದುಕೊಂಡಿದ್ದಾರೆ. ಇದರ ಜೊತೆಗೆ ಚಾಮುಂಡಿ ಬೆಟ್ಟಕ್ಕೆ ಬಿಎಸ್ ಯಡಿಯೂರಪ್ಪ ಕೂಡ ಭೇಟಿ ನೀಡಿದ್ದಾರೆ. ಮೂರನೇ ಆಷಾಢ ಶುಕ್ರವಾರ ವಿಶೇಷ ದಿನ. ಹೀಗಾಗಿ ಚಾಮುಂಡಿ ಬೆಟ್ಟದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಜಮಾವಣೆಗೊಂಡಿದ್ದಾರೆ. ವಿಐಪಿಗಳಿಗೆ ಇಲ್ಲಿ ದರ್ಶನ ಅಂತ ಅನ್ಸುತ್ತೆ. ನಮ್ಗಳಿಗೆಲ್ಲ ಒಂಚೂರು ಬೆಲೆನೇ ಇಲ್ಲ. ಬೆಳಗ್ಗೆ 7 ಗಂಟೆಯಿಂದ ಇಲ್ಲಿ ಬಂದಿದ್ದೀವಿ, ಬೆಂಗಳೂರಿಂದ ಬಂದಿದ್ದೀವಿ. ಇಲ್ಲಿ 4 ಗಂಟೆಯಿಂದ ಎದ್ದು ಇಲ್ಲಿ ಯಾರು ಅಡ್ಮಿನಿಸ್ಟ್ರೇಷನ್ ಸರಿನೇ ಇಲ್ಲ. ಬೆಳಗ್ಗೆ ಒಂದು ತೊಟ್ಟು ನೀರು ಇಲ್ಲ. ನಿಲ್ಸಿ ಮೊದಲು ನೀವು ಅವ್ರ ನಿಂತ್ಕೊಳ್ಳಿ. ಅವಾಗ್ಲೇ ಗೊತ್ತಾಗೋದು ಅವ್ರಿಗೆ ಜನದ್ದೇನ್ ಕಷ್ಟ. 2,000 ರೂಪಾಯಿನೂ ಮಾಡಿ, 300 ರೂಪಾಯಿನೂ ಮಾಡಿ ಬರೀ ವಿಐಪಿ ಮಾತ್ರ ದರ್ಶನ ಮಾಡಕ್ಕೆ ಹೇಳಿ ಅವ್ರಿಗೆ. ಪೊಲೀಸರಿಂದ ಏನು ಪ್ರಾಬ್ಲಮ್, ವಿಐಪಿ ಇಂದ ಪ್ರಾಬ್ಲಮ್ ಆಗ್ತಾ ಇದೆ. ದಯವಿಟ್ಟು ಸಹಕರಿಸಿ ಕೇಳಿ. ವೆರಿ ಬ್ಯಾಡ್ ಅಡ್ಮಿನಿಸ್ಟ್ರೇಷನ್ ಇದು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ನೀಡ್ತಾ ಹೋಗ್ತಾರೆ. ವಿನೋದ್, ಆಷಾಢ ಮಾಸ ಪ್ರಾರಂಭ ಆದಾಗಿನಿಂದಲೂ ಕೂಡ ಇದೇ ಕಂಪ್ಲೇಂಟ್. ಜನಸಾಮಾನ್ಯರ ದರ್ಶನ ವ್ಯವಸ್ಥೆಯಲ್ಲಿ ಅಧ್ವಾನ, ಸರಿಯಾದ ವ್ಯವಸ್ಥೆ ಮಾಡ್ತಾ ಇಲ್ಲ, ನಿರ್ವಹಣೆ ಸರಿ ಇಲ್ಲ ಅಂತ. ವಿಐಪಿಗಳಿಗೆ ಕೊಡ್ತಾ ಇರೋ ಟ್ರೀಟ್ಮೆಂಟ್ ಅಲ್ಲಿ 1% ಕೂಡ ಜನಸಾಮಾನ್ಯರಿಗಿಲ್ಲ ಅಂತ ಹೇಳಿ ಇವತ್ತು ಕೂಡ ಅದಕ್ಕೆ ಸಾಕ್ಷಿ ಲಭ್ಯವಾಗ್ತಾ ಇದೆ. ದೂರಕ್ಕೆ ದೂರ ಸತ್ಯ. ಯಾಕೆಂದ್ರೆ ಚಾಮುಂಡಿ ತಾಯಿಯನ್ನ ಈಗಾಗಲೇ ದರ್ಶನ ಮಾಡೋದಕ್ಕೂ ಕೂಡ ಲಕ್ಷಾಂತರ ಜನರು ಕೂಡ ರಾಜ್ಯದ ವಿವಿಧ ಭಾಗಗಳಿಂದ ಬರ್ತಾರೆ. ಆದ್ರೆ ಮೊದಲ ವಾರ ಕೂಡ ಸಾಕಷ್ಟು ಅಧ್ವಾನ ಆಗಿತ್ತು. 2ನೇ ವಾರದಲ್ಲಿ ಒಂದಷ್ಟು ಸುಧಾರಿತ ಕ್ರಮಗಳನ್ನ ತೆಗೆದುಕೊಳ್ಳಲಾಗಿತ್ತು. ಆದ್ರೆ 3ನೇ ವಾರ ಅಂತೂ ನಿಜಕ್ಕೂ ಕೂಡ ಚಾಮುಂಡಿ ಬೆಟ್ಟದಲ್ಲಿ ಸಾಕಷ್ಟು ಅಧ್ವಾನ ಸೃಷ್ಟಿಯಾಗಿರುವಂತದ್ದು. ಚಾಮುಂಡಿ ಬೆಟ್ಟದ ಇದು ಏನು ಎಂಟ್ರೆನ್ಸ್ ಏನಿದೆ, ಎಂಟ್ರೆನ್ಸ್ ಅಲ್ಲೂ ಕೂಡ 3 ಭಾಗಗಳಿಂದಲೂ ಕೂಡ 300 ರೂಪಾಯಿ ಇರಬಹುದು, 2,000 ರೂಪಾಯಿ ಇರಬಹುದು. ಜೊತೆಗೆ ಧರ್ಮದರ್ಶನ ಬರುವಂತವರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಕ್ಯೂ ಅಲ್ಲಿ ನಿಂತಿರುವಂತದ್ದು. ಇನ್ನು ಈ ಭಾಗದಲ್ಲಿ ಬರುವಂತವರು ವಿಐಪಿಸ್ ಅಂತ ಹೇಳಿ ಈಗಾಗಲೇ ಏನೊಂದು ಗೇಟ್ ಅನ್ನ ಮಾಡಿದ್ದಾರೆ. ಈ ಗೇಟ್ ನಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ, ಅಂದ್ರೆ ಒಬ್ಬ ಎಂಎಲ್ಎ ಬಂತು ಅಂತಂದ್ರೆ ಅವರ ಜೊತೆಯಲ್ಲಿ ಸುಮಾರು 500ರಿಂದ 600 ಜನ ಬರ್ತಾರೆ. ಜೊತೆಗೆ ಇನ್ನು ಈ ಮುಂದೆ ಭಾಗ ಇರುವಂತದ್ದು ಕೂಡ ಏನೋ ನೋಡ್ತಾ ಇರಬಹುದು. ಈ ಭಾಗದಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ನೋಡ್ತಾ ಇರಬಹುದು. ಅಂದ್ರೆ ಇವರು ಬಿಎಪಿ ಕಡೆ, ಅಂದ್ರೆ ಇವರು ಧರ್ಮದರ್ಶನ ಬಂದಿರುವಂತದ್ದು. ಸರಿ, ಇನ್ನೂ ದರ್ಶನ ಆಗಿಲ್ಲ ಸರ್. ತಿಂಡಿ ತಿಂದಿಲ್ಲ ಸರ್. ಬೆಳಗ್ಗೆ 6:30 ಬಂದಿದ್ದೀವಿ, ಇನ್ನೂ ಆಗಿಲ್ಲ. ತಿಂಡಿ ತಿಂದಿಲ್ಲ ಸರ್. ನೀರು ಕುಡಿಯಕ್ಕಾಗಲ್ಲ. ನೀರು ಕುಡಿದ್ರೆ ರಿಸರ್ಚ್ ಮಾಡಬೇಕು. ರಿಸರ್ಚ್ ಮಾಡಕ್ ಜಾಗ ಇಲ್ಲ. ಏನ್ ಮಾಡೋದು? ಹೆಚ್ಚು ಕಡಿಮೆ ಆದ್ರೆ ಯಾವ್ದು ಈ ಮಂಡಳಿ ನಮ್ಗೆ ಮಾಡ್ತದ ಏನಾದ್ರು? ಏನಿಲ್ಲ ನೋಡಿ. ವಿಐಪಿಗಳು ಬರ್ತಾನೆ ಇದಾರೆ, ಹೋಯ್ತಾನೆ ಇದಾರೆ. ಬರೀ ಇಲ್ಲಿಂದ ಇಲ್ಲಿ ಬರಕ್ 1 ಅವರ್ ಆಗಿದೆ. ಒಂದು 10 ಮೀಟರ್ 20 ಮೀಟರ್ ಬರ್ಲಿಕ್ಕೆ ಏನ್ ಮಾಡೋದು ಹೇಳಿ? ಏನು ವ್ಯವಸ್ಥೆ ಇಲ್ಲ. ಕಳೆದ ವರ್ಷ ಎಲ್ಲ ಚೆನ್ನಾಗಿತ್ತು ಸರ್. ಈ ಸಲ ದುಡ್ಡು 300 ರೂಪಾಯಿ ಮಾಡಿದ್ದಾರೆ, 2,000 ಮಾಡಿದ್ದಾರೆ. ಹಾಗೆಲ್ಲ ಏನೋ ವ್ಯವಸ್ಥೆಗಳಿದೆ, ಏನಿಲ್ಲ. ಈಗ ಎಲ್ಲ ಒಂದೇ. ವಿಐಪಿಗಳನ್ನ ನಮ್ ಜೊತೆ ಬಿಟ್ರೆ ಅವ್ರಿಗೆ ಕಷ್ಟ ಗೊತ್ತಾಗುತ್ತಲ್ವಾ? ಬಿಡ್ತಾ ಇಲ್ಲ. ಕಷ್ಟಪಡ್ತಾ ಇರೋದು ನಾವು ಸಾಮಾನ್ಯ ಜನ. ವಿಐಪಿಗಳು ಯಾರು? ನಾವು ಆರಿಸಿದವರು ವಿಐಪಿ. ಥ್ಯಾಂಕ್ ಯು ಸರ್. ಏನಿಲ್ಲ
ಹೇಳಿ ಹೇಳಿ. ಇದಿಷ್ಟು ಜನರು ಕೂಡ ಹೇಳ್ತಾ ಇರುವಂತದ್ದು. ಬೆಳಿಗ್ಗೆ ನಾವು ಸುಮಾರು 8 ಗಂಟೆ 7 ಗಂಟೆಯಿಂದ ಕೂಡ ಕ್ಯೂ ಅಲ್ಲಿ ಇತ್ತಿದ್ವಿ, ಆದ್ರೆ ವಿಐಪಿಗಳಿಗೆ ಮಾತ್ರ ಮಾನ್ಯತೆಯನ್ನು ಕೊಡ್ತಾ ಇದ್ದಾರೆ. ಇದು ಜನರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಬಹಳ ಪ್ರಮುಖವಾಗಿ ಈಗಾಗಲೇ ಈ ಭಾಗದಲ್ಲಿ ನೋಡ್ತಾ ಇದ್ರಲ್ಲ, ಇದು ವಿಐಪಿಸ್ ಅಂತ ಹೇಳಿ ಬರ್ತಾ ಇರುವಂತಹ ಜನರು ಕೂಡ, ಅಂದ್ರೆ ಒಬ್ಬ MLAs ಬಂದ್ರೆ ಒಬ್ಬ ಎಂಪಿಗಳು ಬಂದ್ರು ಕೂಡ ಅವರ ಜೊತೆ 30 ರಿಂದ 40 ಜನರು ಬರ್ತಾ ಇದ್ದಾರೆ. ಇದು ಅವ್ಯವಸ್ಥೆಗೆ ಸಾಕಷ್ಟು ಕಾರಣ ಆಗ್ತಾ ಇರುವಂತದ್ದು. ಯಾಕಂದ್ರೆ ಈ ಭಾಗ ಸಂಪೂರ್ಣವಾಗಿ ಫ್ರೀ ಝೋನ್ ಆಗಿತ್ತು, ಯಾರು ಕೂಡ ಬರಬಾರದು ಅಂತ ಹೇಳಿ ಒಂದು ರೀತಿಯಲ್ಲಿ ಝೀರೋ ಎಂಟ್ರೆನ್ಸ್, ಅಂದ್ರೆ ಕೇವಲ ವಿಐಪಿಗಳಿಗೆ ಮಾತ್ರ ಇಲ್ಲಿ ಅವಕಾಶ ಇತ್ತು. ಈ ಭಾಗದಲ್ಲೂ ಕೂಡ ಇವತ್ತು ಸಾವಿರಾರು ಜನ ಬಂದ ಕಾರಣಕ್ಕಾಗಿ ಪೊಲೀಸರು ಕೂಡ ಈಗಾಗಲೇ ಪೊಲೀಸರು ಕೂಡ ಬೆಳಿಗ್ಗೆಯಿಂದ ಕೂಡ ಡ್ಯೂಟಿ ಮಾಡ್ತಾ ಇದ್ದಾರೆ. ಅವರು ಕೂಡ ಸಾಕಷ್ಟು ತೊಂದರೆಗಳಾಗ್ತಾ ಇದೆ. ಯಾಕಂತಂದ್ರೆ ಚಾಮುಂಡಿ ಬೆಟ್ಟದಲ್ಲಿ ಈಗಾಗಲೇ ಪ್ರಾಧಿಕಾರ ಒಂದು ಕಡೆ ಸಿಬ್ಬಂದಿಗಳಲ್ಲಿ ನೇಮಕ ಮಾಡಿದೆ, ಪೊಲೀಸ್ ಇಲಾಖೆ ಒಂದ್ ಕಡೆ ಆ ಸಿಬ್ಬಂದಿಗಳ ನೇಮಕ ಮಾಡಿದೆ. ಒಂದು ರೀತಿಯಲ್ಲಿ ಕೋಆರ್ಡಿನೇಷನ್ ಎಲ್ಲ ಮಿಸಾದಾಗೆ ಕಾಣ್ತಾ ಇರುವಂತದ್ದು. ಯಾಕಂತಂದ್ರೆ ಒಂದು ಭಾಗದಲ್ಲಿ ಪೊಲೀಸರು ಬಿಡ್ತಾ ಇರ್ತಾರೆ, ಒಂದೊಂದು ಭಾಗದಲ್ಲಿ ಚಾಮುಂಡಿ ಬೆಟ್ಟದ ಸಿಬ್ಬಂದಿಗಳು ಬಿಡ್ತಾ ಇರ್ತಾರೆ. ಸೊ ಇದು ಎಲ್ಲ ಒಂದು ಕಡೆ ಕೋಆರ್ಡಿನೇಷನ್ ಮಿಸ್ ಆಗದ ಕಾರಣಕ್ಕಾಗಿ ಸಾಕಷ್ಟು ಅವ್ಯವಸ್ಥೆ ಚಾಮುಂಡಿ ಬೆಟ್ಟದ ಮೇಲ್ಭಾಗದಲ್ಲಿ ಕಾಣ್ತಾ ಇರುವಂತದ್ದು. ಯಾಕಂತಂದ್ರೆ ಈಗಾಗಲೇ ಸುಮಾರು 1 ಗಂಟೆ ಆಗ್ತಾ ಇದೆ. ಇಲ್ಲೂ ಕೂಡ ರಾತ್ರಿ 11 ಗಂಟೆವರೆಗೂ ಕೂಡ ಚಾಮುಂಡಿ ಬೆಟ್ಟಕ್ಕೆ ಸಾಕಷ್ಟು ಸಂಖ್ಯೆ ಬರ್ತಾರೆ. ನಾವು ಕೂಡ ಕಳೆದ ಬಾರಿ ಈಗಾಗಲೇ DC ಅವರು ಹೇಳ್ತಾ ಇದ್ರು ಸುಮಾರು 1,20,000 ಜನರು ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ರು. ಇವತ್ತು ರಾತ್ರಿ 10 ಗಂಟೆವರೆಗೂ ಕೂಡ ಚಾಮುಂಡಿ ಬೆಟ್ಟಕ್ಕೆ ಬರ್ತಾರೆ. ಒಂದು ಪ್ರೊಸೀಜರ್ ನ ಯಾಕೋ ಅಧಿಕಾರಿಗಳು ಮೇಂಟೈನ್ ಮಾಡಿದಾಗ ಕಾಣ್ತಾ ಇಲ್ಲ. ಯಾಕಂತಂದ್ರೆ ಪೀಪಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ನ ನಿಜಕ್ಕೂ ಕೂಡ ಕಲ್ತ್ಕೊಳ್ಬೇಕಾದಂತಹ ಅವಶ್ಯಕತೆ ಚಾಮುಂಡಿ ಬೆಟ್ಟಕ್ಕೆ ಇದೆ. ಯಾಕಂದ್ರೆ ಪ್ರತಿ ವರ್ಷವೂ ಕೂಡ ಜನರು ಬರ್ತಾ ಇರುವಂತಹ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದನ್ನ ನಿಯಂತ್ರಣ ಮಾಡೋದಕ್ಕೆ ಒಂದು ಪ್ರೊಸೀಜರ್ ಅನ್ನ ಚಾಮುಂಡಿ ಬೆಟ್ಟಕ್ಕೆ ತರದೇ ಇದ್ದಲ್ಲಿ ನಿಜಕ್ಕೂ ಕೂಡ, ಅಂದ್ರೆ ಈಗಾಗಲೇ ನಾವು RCBಯ ಕಾಲ್ ತುಳಿತ ಪ್ರಕರಣ ಕಂಡುಬಿಟ್ಟಿದ್ವಿ. ಇಲ್ಲೂ ಕೂಡ ನಿಜಕ್ಕೂ ಕೂಡ ಒಂದು ರೀತಿಯಾದಂತಹ ಪ್ರೊಸೀಜರ್ ನ ಫಾಲೋ ಮಾಡಲಿಲ್ಲ ಅಂತಂದ್ರೆ ಕಾಲ್ ತುಳಿದಂತಹ ಪ್ರಕರಣಗಳು ಕೂಡ ಈ ಭಾಗದಲ್ಲಿ ಹೆಚ್ಚಾಗುವಂತಹ ಸಾಧ್ಯತೆ ಇರುತ್ತೆ. ಸೊ ಹೀಗಾಗಿ ಒಂದಷ್ಟು ಪ್ರೊಸೀಜರ್ ಅನ್ನ ಸರ್ಕಾರ ಇರಬಹುದು, ಪ್ರಾಧಿಕಾರ ತರದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಚಾಮುಂಡಿ ಬೆಟ್ಟದಲ್ಲೂ ಕೂಡ ಕಾಲ್ ತುಳಿತದಂತಹ ಪ್ರಕರಣಗಳು ಆಗುವಂತಹ ಸಂಭವ ಇರೋ ಕಾರಣಕ್ಕಾಗಿ ಮುಂದಿನ ದಿನಗಳಾದ್ರೂ ಕೂಡ ಅಧಿಕಾರಿಗಳು ಎಚ್ಚೆತ್ತು ಕೊನೆ ಆಷಾಢ ಶುಕ್ರವಾರಕ್ಕೆ ಯಾವ ರೀತಿಯಾದಂತಹ ಕ್ರಮ ತೆಗೆದುಕೊಳ್ತಾರೆ ಕಾದ್ ನೋಡ್ಬೇಕಾಗುತ್ತೆ. ಸ್ಮಿತಾ, ಈಗ ಜನರನ್ನ ಮಾತನಾಡಿಸಬಹುದಾ? ಇನ್ನು ನೀವು ಮಾತನಾಡಿಸ್ತಾ ಇದ್ರಿ, ಒಂದಷ್ಟು ಜನ ಆಕ್ರೋಶ ಭರಿತರಾಗಿದ್ದಾರೆ. ವ್ಯವಸ್ಥೆ ಯಾಕೆ ಸರಿಯಾಗಿಲ್ಲ, ಏನ್ ಮಾಡಬಹುದಾಗಿತ್ತು, ಇದ್ರ ಬಗ್ಗೆ ಏನ್ ಹೇಳ್ತಾರೆ ಜನ? ವಿನೋದ್, ಸ್ಮಿತಾ, ನಿಜಕ್ಕೂ ಕೂಡ ಇಲ್ಲೂ ಕೂಡ, ಯಾಕಂದ್ರೆ ಈಗ ಈ ಭಾಗದಲ್ಲೂ ಕೂಡ ಒಂದಷ್ಟು ಧರ್ಮದರ್ಶಿಗೆ ಬರುವಂತವ್ರು ಇದ್ದಾರೆ, ಅವರು ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಸರ್ ವಿಐಪಿಗಳಿಗೆ ಅವ್ರಿಗೆ 1 ವಾರ ಫಿಕ್ಸ್ ಮಾಡಿ ಬಿಟ್ಬಿಡ್ಲಿ. ಅವ್ರು ನಮ್ ಜೊತೆ ಅಥವಾ ಬೇರೆ ವಾರ ಬರೋದಾದ್ರೆ ನಮ್ ಜೊತೆ ಸಾಲಿನಲ್ಲಿ ಬಂದು ಮಾಡ್ಲಿ. ಆಗ ಅವ್ರಿಗೆ ವಿಐಪಿಗಳ ಕಷ್ಟ, ಅವ್ರಿಗೆ ಎಲೆಕ್ಟ್ರಿಕ್ ಕಾರ್ ತಂದು ಇಲ್ಲಿ ಬಿಡೋದು. ನಾವ್ ಎಲ್ಲಿಂದ ಬಂದಿದೀವಿ ನೋಡಕ್ ಗೊತ್ತಿಲ್ಲ ಸರ್. ಅವ್ರಿಗೊಂದು ವಾರ ಮಾಡಕ್ ಹೇಳಿ ಸರ್. ಅವ್ರಿಗೆ ನೀವು ಏನು ಮಾಡಕ್ ಆಗಲ್ಲ, ಅಟ್ಲೀಸ್ಟ್ ನಮ್ಮಿಂದ ಇದರಿಂದ ಒಂದು ವಾಹಿನಿಯಿಂದ ಗೊತ್ತಾಗ್ಬೋದು. ಏನು ಬರಕ್ಕಾಗಲ್ಲ ಸರ್, ಏನು ಇಲ್ಲ. ನೀವೇ ಯೋಚನೆ ಮಾಡಿ, ಟಾಯ್ಲೆಟ್ ಇಲ್ಲ ಅಂತಂದ್ರೆ ಏನ್ ಮಾಡೋದು? ಹೆಂಗಸರು ಮಕ್ಕಳು ಪೇಷಂಟ್ಗಳು ನೋಡಿ. ಏನ್ ಸರ್ 7 ಗಂಟೆಗೆ ಬಂದು ಕ್ಯೂ ಅಲ್ಲಿ ನಿಂತಿದ್ದು, ಈಗ 1:30 ಆಗಿದೆ. ಇಲ್ಲಿ ಟಾಯ್ಲೆಟ್ ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ. ಈ ಶುಗರ್ ಪೇಷಂಟ್ಗಳು, ಹೆಣ್ಮಕ್ಳುಗಳು ಮತ್ತೆ ಚಿಕ್ಕ ಚಿಕ್ಕ ಮಕ್ಕಳೇ ಎತ್ಕೊಂಡು ಬಂದಿದ್ದಾರೆ. ಅವ್ರೇನು ಮಾಡೋಕ್ಕಾಗಲ್ಲ. ಎಲ್ಲ ಕೂಡಾಕ್ಬಿಟ್ಟಿದ್ದಾರೆ, ಒಳ್ಳೆ ಜೈಲಲ್ಲಿ ಕೂಡಾಕ್ತಂಗೆ. ಎಲ್ಲೂ ಕೂರ್ಲಿಕ್ಕೂ ವ್ಯವಸ್ಥೆ ಇಲ್ಲ, ಏನಿಲ್ಲ. ನೋಡಿ, ಆ ವಿಐಪಿಗಳಂತ ಬರ್ತಾ ಇದಾರೆ, ಅವ್ರು ನೇರವಾಗಿ ಬಂದು ಹೋಗ್ತಾ ಇದಾರೆ. ಅವ್ರ ಹಿಂಬಾಲಕರು ಮುಂಬಾಲಕರು ಅವ್ರ ವಿಐಪಿ ಜೊತೆಗೆ ಒಬ್ಬರ ಜೊತೆಗೆ ಒಂದು 300 ಜನ ಕರ್ಕೊಂಡ್ ಬರ್ತಾರೆ. ಈ ಕ್ಯೂ ಅಲ್ಲಿ ನಿಂತಿರೋಲ್ಲ ಇಲ್ಲೇ ಇದಾರೆ. 300 ರೂಪಾಯಿಗೆ ಕ್ಯೂ ಹೆಚ್ಚು ಕಮ್ಮಿ 7 ಅವರ್ ನಿಲ್ಬೇಕು ಸರ್. ನೋಡಿ, 2,000 ರೂಪಾಯಿ ಕ್ಯೂ, ಅವರೊಂದು 3-4 ಅವರ್ ಅಂತ ಹೇಳ್ತಾರೆ. ಈ ದುಡ್ಡು ಕೊಡದೇ ಇದ್ದವರೆಲ್ಲ ನೆಟ್ಗೆ ಹೋಗ್ತಾ ಇದಾರೆ. ಹೆಣ್ಮಕ್ಳ ಪರಿಸ್ಥಿತಿ ಏನಾಗಬೇಕು? ಮಕ್ಳು ಎತ್ಕೊಂಡ್ ಬಂದಿದ್ದಾರೆ, ಅವ್ರ ಪರಿಸ್ಥಿತಿ ಏನಾಗಬೇಕು ಸರ್? ಬೆಳಿಗ್ಗೆ 6 ಗಂಟೆಗೆ ಬಂದಿರೋದು ಸರ್. ಒಂದು ಫೆಸಿಲಿಟೀಸ್ ಏನಿಲ್ಲ, ಎಲ್ಲ ವಿಐಪಿ ಮಾತ್ರ ದೇವ್ಗಿದೆ ನಮ್ಮ ಮಕ್ಕಳು. 5 ಗಂಟೆ ಸ್ಮಿತಾ, ನೀವು ಕೇಳಿಸ್ತಾ ಇದ್ರಲ್ಲ, ಯಾವುದೇ ರೀತಿಯಾದಂತಹ ಫೆಸಿಲಿಟೀಸ್ಗಳು ಬಹಳ ಪ್ರಮುಖವಾಗಿ ಕ್ಯೂ ಅಲ್ಲಿ ಬರುವಂತವ್ರಿಗೂ ಕೂಡ ಒಂದಷ್ಟು ಫೆಸಿಲಿಟೀಸ್ಗಳನ್ನ ಮಾಡಬೇಕಾಗುತ್ತೆ. ಯಾಕಂದ್ರೆ 5 ಗಂಟೆ 6 ಗಂಟೆ ಅವರು ನಿಂತ್ಕೊಂಡು ಧರ್ಮದರ್ಶನ ಮಾಡಬೇಕಾಗುತ್ತೆ. ಸೊ ಹೀಗಾಗಿ ಎಲ್ಲ ಒಂದು ಕಡೆ ಬಾತ್ರೂಮ್ನ ವ್ಯವಸ್ಥೆ ಇರಬಹುದು, ಇನ್ನಿತರ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳದೆ ಇರುವಂತದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಜೊತೆಗೆ ವಿಐಪಿಗಳ ದರ್ಶನ ಇದೆಯಲ್ಲ, ಇದು ನಿಜಕ್ಕೂ ಕೂಡ ಸಾರ್ವಜನಿಕರಿಗೆ ಆಕ್ರೋಶಕ್ಕೆ ಕಾರಣ ಆಗ್ತಾ ಇರುವಂತದ್ದು. ಒಬ್ಬೊಬ್ಬರ ಜೊತೆ ನಿಜಕ್ಕೂ ಕೂಡ 50-60 ಜನ ಬರ್ತಾ ಇದೆ. ನೋಡ್ತಾ ಇರುವುದು ಈಗ ಇವರೆಲ್ಲರೂ ಕೂಡ ವಿಐಪಿಗಳು. ವಿಐಪಿ ದರ್ಶನಕ್ಕಾಗಿ ಈ ರೀತಿಯಾದಂತಹ ದರ್ಶನ, ಇಷ್ಟೊಂದು ಜನ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ
ತರ ಕಾರಣಕ್ಕಾಗಿ ಒಂದಷ್ಟು ನೂಕುನುಗ್ಗಲು ಇಲ್ಲಿ ಚಾಮುಂಡಿ ಬೆಟ್ಟದ ಎಂಟ್ರೆನ್ಸ್ ಅಲ್ಲೂ ಕೂಡ ಸಾಕಷ್ಟು ದೊಡ್ಡ ಮಟ್ಟದ ನೂಕುನುಗ್ಗಲಾಗ್ತಾ ಇರುವಂತದ್ದು. ಪೊಲೀಸರಿಗೂ ಕೂಡ ಬೆಳಿಗ್ಗೆ ಅವರು ಕೂಡ ಮಧ್ಯರಾತ್ರಿಯಿಂದ ಕೂಡ ಕೆಲಸವನ್ನ ಮಾಡ್ತಾ ಇರ್ತಾರೆ. ಅವ್ರಿಗೂ ಕೂಡ ಒಮ್ಮೆಲೆ ಇಷ್ಟು ಮಟ್ಟಿಗೆ ಜನ ಬಂದರೂ ಕೂಡ ಎಲ್ಲ ಒಂದು ಕಡೆ ಒಂದು ಸ್ಟ್ಯಾಂಡರ್ಡ್ ಪ್ರೊಸೀಜರ್ ನ ಮೇಂಟೈನ್ ಮಾಡದೇ ಇರುವಂತದ್ದು ಈ ರೀತಿಯಾದಂತಹ ನೂಕುನುಗ್ಗಲಿಗೆ ಕಾರಣ ಅಂತ ಹೇಳ್ಬೋದು. ಪ್ರತಿಯೊಬ್ಬರು ಕೂಡ ವಿಐಪಿ ಬಂದು ಬರುವಂತವರು ಕೂಡ ಅವರು ಕೇವಲ 10-ಅರ್ಧ ಗಂಟೆಯಲ್ಲಿ ದರ್ಶನ ಆಗುತ್ತೆ. ಆದ್ರೆ ಧರ್ಮದರ್ಶನದಲ್ಲಿ ಬರುವಂತವರಿಗೆ ಸುಮಾರು 4 ಗಂಟೆ 5 ಗಂಟೆ 6 ಗಂಟೆ ಈ ರೀತಿಯಾಗಿ ತಾಯಿಯ ದರ್ಶನ ಪಡೆದಕ್ಕೆ ಕಾಯಬೇಕಾದಂತಹ ಪರಿಸ್ಥಿತಿ ಎದುರಾಗ್ತಾ ಇರುವಂತದ್ದು. ಸ್ಮಿತಾ, ವಿನೋದ್, ಈ ವಿಐಪಿ ದರ್ಶನಕ್ಕೆ ಟೈಮ್ ಲಿಮಿಟ್ ಅಂತ ಹೇಳಿ ಏನು ಮಾಡಿಲ್ವಾ? ಕಳೆದ ಬಾರಿ ಸರಿ ಇತ್ತು, ಈ ಬಾರಿ ಸರಿ ಇಲ್ಲ ಅಂತ ಜನ ಹೇಳ್ತಿದ್ದಾರೆ. ಏನ್ ವ್ಯತ್ಯಾಸ ಇದೆ ಕಳೆದ ಬಾರಿಗೂ ಈ ಬಾರಿಯ ಈ ಆಯೋಜನೆಗೂ ಅಂತ ಹೇಳಿ? ಪ್ರತಿ ವರ್ಷಕ್ಕೂ ಕೂಡ ಚಾಮುಂಡಿ ಬೆಟ್ಟಕ್ಕೆ ಆಷಾಢಕ್ಕೆ ಬರುವಂತಹ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸೊ ಹೀಗಾಗಿ ಕಳೆದ ಬಾರಿಗೆ ಹೋಲಿಸಿಕೊಂಡ್ರೆ ಈ ಬಾರಿ ಒಂದಷ್ಟು ಸುಧಾರಿತ ಕ್ರಮಗಳನ್ನ ತೆಗೆದುಕೊಂಡಿದ್ರು. ಜೊತೆಗೆ ವಿಐಪಿಸ್ ಗಳಿಗೆ ಸಪರೇಟ್ ಕ್ಯೂ ಲೈನ್ ಎಲ್ಲ ಮಾಡಿದ್ರು. ಜೊತೆಗೆ ಧರ್ಮದರ್ಶನಕ್ಕೆ ಬರುವಂತವರಿಗೂ ಕೂಡ ಚಾಮುಂಡಿ ಬೆಟ್ಟದ ಇಲ್ಲಿ ಬಸ್ಸಲ್ಲಿ ಎಳಿತಾರೆ ಆ ಭಾಗದಿಂದಲೇ ಅವರಿಗೆ ಕ್ಯೂ ವ್ಯವಸ್ಥೆ ಎಲ್ಲ ಮಾಡಿದ್ರು. ಕಳೆದ ವರ್ಷ ಹೋಲಿಸಿಕೊಂಡ್ರೆ ಈ ವರ್ಷ ಸ್ವಲ್ಪ ಸುಧಾರಿತ ಕ್ರಮಗಳನ್ನು ತೆಗೆದುಕೊಂಡಿದ್ರು. ಆದ್ರೆ ಜನರು ಕೂಡ ಪ್ರತಿ ವಾರ ಬರುವಂತಹರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈಗಾಗಲೇ ಜಿಲ್ಲಾಧಿಕಾರಿಗಳು ಒಂದು ಮಾತನ್ನು ಹೇಳಿದ್ರು, ಬೆಳಿಗ್ಗೆ 5 ಗಂಟೆಯಿಂದ 10 ಗಂಟೆ ಒಳಗೆ ವಿಐಪಿಸ್ ಬರಬೇಕು ಅಂತ ಹೇಳಿದ್ರು. ಆದ್ರೆ ಅವರು ಕೂಡ ವಿಐಪಿಗಳಿಗೆ ಇಂಥ ಟೈಮಲ್ಲಿ ಬರಬೇಕು ಅಂತ ಹೇಳೋದಕ್ಕೆ ಆಗೋದಿಲ್ಲ. ಒಂದು ಪ್ರೊಸೀಜರ್ ನ ಹೇಳಿದ್ರು 5ರಿಂದ 10 ಗಂಟೆ ಒಳಗೆ ಬಂದ್ರೆ ನಮಗೆ ಯೂಸ್ ಆಗುತ್ತೆ ಅಂತ ಹೇಳಿ. ಆದ್ರೆ ವಿಐಪಿಸ್ ಗಳನ್ನ ತಡೆಯುವಂತಹ ಶಕ್ತಿ ಜಿಲ್ಲಾಧಿಕಾರಿಗಳಿಗೂ ಇಲ್ಲ, ಜಿಲ್ಲಾ ಆಡಳಿತಕ್ಕೂ ಇಲ್ಲ. ಸೊ ಹೀಗಾಗಿ ಅವರು ಬಂದ ಸಂದರ್ಭದಲ್ಲಿ ಪ್ರೋಟೋಕಾಲ್ ಎಲ್ಲ ಕೊಡಬೇಕಾದಂತಹ ಪರಿಸ್ಥಿತಿ ಸಿಬ್ಬಂದಿಗಳಿಗೂ ಇರುತ್ತೆ. ಸೊ ಹೀಗಾಗಿ ಈ ರೀತಿಯಾದಂತಹ ಅವ್ಯವಸ್ಥೆಗೆ ಕಾರಣ ಆಗಿದೆ. ಬಹಳ ಪ್ರಮುಖವಾಗಿ ಕಳೆದ ವರ್ಷದಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಬಂದಿದ್ರು. ಅದಕ್ಕೆ ಹೋಲಿಸಿಕೊಂಡ್ರೆ ಕಳೆದ ವರ್ಷಕ್ಕೆ ಹೋಲಿಸಿಕೊಂಡ್ರೆ ಈ ಬಾರಿ ಅಂದ್ರೆ ಕಳೆದ ವಾರವೇ ಸುಮಾರು 1,20,000 ಜನರು ಚಾಮುಂಡಿ ಬೆಟ್ಟಕ್ಕೆ ಸುಮಾರು ಜಿಲ್ಲಾಧಿಕಾರಿಗಳು ಮಾತಾಡೋ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಸುಮಾರು 30,000 ರಿಂದ 40,000 ಜನರು ದರ್ಶನ ಮಾಡಬಹುದಂತಹ ಅಷ್ಟು ವ್ಯವಸ್ಥೆ ಮಾಡುವಂತಹ ಜಾಗ. ಯಾಕಂದ್ರೆ ಚಾಮುಂಡಿ ಬೆಟ್ಟ ಒಂದು ಚಿಕ್ಕದಂತಹ ಜಾಗ ಪ್ರದೇಶ. ಸೊ ಇಂತಹ ಜಾಗದಲ್ಲಿ ಒಂದಷ್ಟು ಪ್ರೊಸೀಜರ್ ನ ಮೇಂಟೈನ್ ಮಾಡಿಕೊಂಡು ಮಾಡ್ತಾ ಇದ್ದಾರೆ. ಆದ್ರೆ ಒಂದಷ್ಟು ಸ್ಟ್ಯಾಂಡರ್ಡ್ ಪ್ರೊಸೀಜರ್ ನ ಮೇಂಟೈನ್ ಮಾಡಿ ವಿಐಪಿಸ್ ಗಳಿಗೂ ಟೈಪ್ ಮಾಡಿ ಈ ರೀತಿಯಾದಂತಹ ಸರತಿ ಸಾಲುಗಳನ್ನ ಬೇರೆ ಬೇರೆ ರೀತಿಯಾದಂತಹ ಸುಧಾರಿತ ಕ್ರಮಗಳನ್ನ ತೆಗೆದುಕೊಳ್ಳದೆ ಹೋದ್ರೆ ಇದೇ ರೀತಿಯಾದಂತಹ ಅವ್ಯವಸ್ಥೆ ಮುಂದುವರಿಯುತ್ತೆ. ಬಹುಶಃ ಸಂಪರ್ಕ ಕಡಿತ ಆಗಿದೆ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ನೂಕು ನುಗ್ಗಲು ವಿಐಪಿ ಅಂತ ಹೇಳಿ ಗೇಟ್ ತೆಗೆಯಲಾಗಿದೆ, ವಿಐಪಿ ಪಾಸಸ್ ಗಳನ್ನ ಕೊಡಲಾಗ್ತಾ ಇದೆ. ಆದ್ರೆ ಅಲ್ಲೂ ಕೂಡ ಈ ವಿಐಪಿ ಅಂತ ಬರೋರ್ ಹಿಂದೆನೆ 100-150 ಜನ ಹಿಂಬಾಲಕರು ಬರ್ತಾ ಇದ್ದಾರೆ. ಹೀಗಾಗೇನೆ ಅದನ್ನ ಕಂಟ್ರೋಲ್ ಮಾಡೋಕೆ ಅಲ್ಲಿರುವ ಭದ್ರತಾ ವ್ಯವಸ್ಥಾ ಸಿಬ್ಬಂದಿಗೂ ಕಷ್ಟ ಆಗ್ತಿದೆ ಅನ್ನೋದು ನಮ್ಮ ಪ್ರತಿನಿಧಿ ವಿನೋದ್ ವಿವರಿಸ್ತಾ ಇದ್ರು. ದೃಶ್ಯಗಳು ಕೂಡ ಅದಕ್ಕೆ ಪೂರಕವಾಗಿ ನೀವು ಗಮನಿಸ್ತಾ ಇದ್ದೀರಿ.